ನಮಸ್ಕಾರ ಎಲ್ರಿಗೂ. ನಾವು ಇವತ್ತು ಎಲ್ಲಿಗೆ ಬಂದಿದ್ದೀವಿ ನೋಡಿ, ಎಷ್ಟು ದೊಡ್ಡ ಸ್ವಾಗತ ಮಂಟಪ ಹಾಕಿದ್ದಾರೆ. ಚತುಪವಿತ್ರ ನಾಗಮಂಡಲೋತ್ಸವ ಅಂತ ಇದೆ. ಅದರಲ್ಲಿ ಕುಂದಾಪುರ ತಾಲೂಕು ಅಂಪಾರು ಗ್ರಾಮದ ಬಲಾಡಿ ಕಲ್ತೋಡ್ ಮನೆಯ ಕುಟುಂಬದವರ ಮೂಲ ನಾಗಬನದಲ್ಲಿ ನಡೆಯುವಂತಹ ಚತುಪವಿತ್ರ ನಾಗಮಂಡಲೋತ್ಸವ ಸೇವೆ ನೋಡಲಿಕ್ಕೆ ಬಂದಿದ್ದೀವಿ. ನೋಡ್ತಾ ಇರ್ಬೋದು, ಸುತ್ತಮುತ್ತ ಎಲ್ಲಿ ನೋಡಿದ್ರು ಶುಭ ಕೋರುವವರ ಬ್ಯಾನರ್ ಇದೆ. ಇಲ್ಲೊಂದು ಬ್ಯಾನರ್ ಇದೆ ನೋಡಿ, ಶುಭ ಕೋರುವವರು ರಾಮ ಕೊಠಾರಿ, ಚಿಕ್ಕಮ್ಮ ಕೊಠಾರ್ತಿ ಮತ್ತು ಮಕ್ಕಳು ಮೊಮ್ಮಕ್ಕಳು ಹಡವಲ್ ಮನೆ ಅಂತ ನೋಡಿ. ಹೀಗೆ ಊರಿನವರು ಪ್ರತಿಯೊಬ್ಬರು ಶುಭ ಕೋರಿ ಬ್ಯಾನರ್ ಹಾಕಿದ್ದಾರೆ. ರೋಡನ್ನು ನೋಡಿ ಎಷ್ಟು ಚೆನ್ನಾಗಿ ಸಿಂಗರಿಸಿದ್ದಾರೆ ಅಂದರೆ, ಪ್ರತಿಯೊಂದು ಕಡೆನೂ ಹಬ್ಬ ನಿಮಗೆ ಎದ್ದು ಕಾಣಿಸ್ತಾ ಇದೆ. ಹಬ್ಬನ ಆಚರಿಸ್ತಾ ಇರುವಾಗ ಹೇಗೆ ನಾವು ಸಿಂಗಾರ ಮಾಡಿರ್ತೀವಿ ಅದಕ್ಕೂ ಹೆಚ್ಚಂತ ಹೇಳ್ಬೋದು. ಹೀಗೆ ಮುಂದೆ ಹೋದರೆ ಇಲ್ಲಿ ನೋಡಿ, ಮಂಟಪ ರೆಡಿಯಾಗಿದೆ. ಮಂಟಪ ನೀವು ನೋಡ್ತಾ ಇರ್ಬೋದು, ಸುತ್ತು ಹೂವಿನಿಂದ ಅಲಂಕಾರ ಆಗಿದೆ. ಇಲ್ಲಿ ಒಂದು ಪೂಜೆ ಕೂಡ ಆಗಿದೆ, ನಾಗಬನಕ್ಕೆ ಪೂಜೆ ಮಾಡಿದ್ದಾರೆ ನೋಡಿ. ದೇವರಿಗೆ ಹಾಗೆ ಒಂದು ನಮಸ್ಕಾರ ಮಾಡಿ. ಈಗ ಸಂಜೆ ಹೇಗೆ ನಿಮಗೆ ವಿಜೃಂಭಣೆಯಿಂದ ಕಾಣಿಸ್ತಿದೆ ಅನ್ನೋದು ನೋಡಿ. ಬೆಳಕಿನಲ್ಲಿ ಕಂಗೊಳಿಸ್ತಾ ಇದೆ. ಸಾವಿರಾರು ಜನ ಸೇರುವಂತಹ ಈ ಒಂದು ಪೂಜಾ ಕೈಂಕರ್ಯದಲ್ಲಿ ಭೋಜನ ಕೂಡ ವ್ಯವಸ್ಥೆ ಇರೋದ್ರಿಂದ ಭೋಜನದ ವ್ಯವಸ್ಥೆ ಆಗ್ತಾ ಇದೆ ನೋಡಿ. ಮಂಟಪದ ಹೂವಿನ ಸಿಂಗಾರ ಕಣ್ಣಿಗೆ ಕಂಗೊಳಿಸ್ತಾ ಇದೆ. ಇನ್ನು ಹೀಗೆ ಪಕ್ಕಕ್ಕೆ ನೋಡಿದರೆ ನಾವು ನಿಮಗೆ ಹೊಂಬಾಳೆ ಹೂ ಕಾಣಿಸ್ಬೋದು. ಇದನ್ನು ನಾವು ಸಿಂಗಾರ ಹೂ ಅಂತ ಹೇಳ್ತೀವಿ. ಸಿಂಗಾರ ಹೂ ಇಲ್ದಿರೆ ನಾಗನ ಒಂದು ಏನಂತ ಹೇಳ್ತೀವಿ, ಪೂಜಾ ಕೈಂಕರ್ಯಗಳು ಆಗೋದೇ ಇಲ್ಲ. ಎಷ್ಟು ಸಿಂಗಾರ ಹೂ ಇದ್ದರೂ ಸಾಲದು. ಇಲ್ಲಿರುವಂತಹ ನೀವು ಅಡಿಗೆ ಸಾಮಗ್ರಿಗಳನ್ನ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಇಲ್ಲಿ ಇವತ್ತು ಎಷ್ಟು ಜನ ಸೇರಬಹುದು ಅಂತ. ನಾವು ಇಂತಹ ಒಂದು ಅದ್ಭುತವಾದಂಥ ಪೂಜೆನ ನೋಡೋದಕ್ಕೆ ಈ ವಿಶೇಷ ದಿನ ನಾವು ಇಲ್ಲಿ ಇದ್ದೀವಿ ಅನ್ನೋದೇ ನಮ್ಮ ಪುಣ್ಯ. ಯಾವುದೋ ಜನ್ಮದ ಪುಣ್ಯದ ಫಲ ಆಗಿರಬಹುದು. ನಾಗಮಂಡಲ ಅನ್ನೋದು ಈ ಪ್ರಾಂತ್ಯದಲ್ಲಿ ಬಹಳ ಶ್ರದ್ಧೆ ಭಕ್ತಿಯಿಂದ ಮಾಡುವಂತಹ ಪೂಜೆ ಆಗಿದ್ದು, ನಮ್ಮ ದಕ್ಷಿಣ ಕನ್ನಡದಲ್ಲಿ ಮಾತ್ರ ನೋಡಲು ಸಿಗುವಂತಹ ವಿಶೇಷವಾದ ಪೂಜಾ ಕಾರ್ಯ. ಈ ಹಾಲಿಟ್ಟು ಸೇವೆಯನ್ನು ನೋಡ್ತಾ ನಾಗಮಂಡಲೋತ್ಸವ ಶುರುವಾಗಿದೆ. ನಾಗಮಂಡಲೋತ್ಸವನ ಶ್ರದ್ಧೆ ಭಕ್ತಿಯಿಂದ ನೋಡ್ತಾ ನಾಗಪ್ಪನಲ್ಲಿ ಬೇಡ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಬೇಡ್ಕೊಳ್ತೀನಿ. ನಿಮಗೆ ಈ ನನ್ನ ಸಣ್ಣ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಮಸ್ಕಾರ, ಬಾಯ್.